2019 ಸುಟ್ಟೋಗಿದ್ದು. ಈ ಅಂಗಡಿ ಎಲ್ಲ ತೋರಿಸ್ತಾ ಏನಲ್ಲ, ಏನಿದು ಬೆಂಗಳೂರಲ್ಲಿ ಮೆಜೆಸ್ಟಿಕಲ್ಲಿ ಇದ್ದೀನಿ ಅಂದ್ಕೊಂಡ್ಬಿಟ್ರ. 90 ರೂಪೀಸ್ ಆಗುತ್ತೆ, 1 ಯೂರೋಗೆ 90 ರೂಪೀಸ್ ಆಗುತ್ತೆ. ಚೇಂಜ್ ಮಾಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಖಿಲ ಕ್ರಿಯೇಟಿವ್ ಬ್ಲಾಗ್. ಇದೇ ಕಂಟಿನ್ಯೂ ಆಗ್ತಾ ಇದೆ. ಹೊಸ ಪ್ಲೇಸಿಂದ ಪ್ಯಾರಿಸಿಂದ ಇನ್ನು ಹೊಸ ಜಾಗದಿಂದ ಕಂಟಿನ್ಯೂ ಆಗ್ತದೆ. ಯಾಕೆ ತುಂಬ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ಎರಡನೇ ಇದು ಮಾಡ್ತಾಯಿದ್ದೀನಿ. ಹೊಸ ಪ್ಲೇಸಿಗೆ ಬಂದಿದ್ದೀನಿ, ತೋರಿಸ್ತೀನಿ ಎಲ್ಲಿ ಅಲ್ಲಿಗೆ ಬಂದಿದ್ದೀನಿ ಏನು ಅಂತ ಅಂದ್ಬಿಟ್ಟು. ಪ್ಲೇಸ್ ಹೆಸರು ಕೂಡ ಹೇಳ್ತೀನಿ. ಫಸ್ಟ್ ಪಿಕ್ಚರ್ ತೋರಿಸಿ ಅದ್ರ ಬಗ್ಗೆ ಕೇಳಿ ಹೇಳ್ತೀನಿ. ನೆಕ್ಸ್ಟು ಅದೇ ದಿನ ಕಂಟಿನ್ಯೂ ಆಗ್ತಾ ಇದ್ದ ವಿಡಿಯೋ ಇದು. ಲಾಸ್ಟ್ ವಿಡಿಯೋ ನನ್ನ ಪ್ಯಾರಿಸ್ನ ಫಸ್ಟ್ ವಿಡಿಯೋ ಬಿಟ್ಟಿದ್ದೀನಿ, ಹೇಗಿತ್ತು, ಎಷ್ಟು ಎಂಜಾಯ್ ಮಾಡಿದೆ ಅಲ್ಲಿ ಅಂತ ಅಂದ್ಬಿಟ್ಟು. ಯಾರೆಲ್ಲ ನೋಡಿಲ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಅದೇ ದಿನ ಕಂಟಿನ್ಯೂ ಆಗ್ತಾ ಇದೆ. ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದೀವಿ, ಒಂದು ಫೇಮಸ್ ಆಗಿರೋವಂಥ ಪ್ಯಾರಿಸ್ನಲ್ಲಿರೋವಂಥ ಒಂದು ಚರ್ಚ್ಗೆ. ಅದೇ ಚರ್ಚ್ ಹತ್ರ ಬಂದರೆ ಫುಲ್ಲು ಫೋಟೋಸ್ ನೋಡ್ತಾ ಇದೆ. ಏನಿದು ಫೋಟೋಸ್, ಚರ್ಚ್ ಅಂದ್ಬಿಟ್ಟು ಫೋಟೋಸ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊತಿಲ್ಲ, ಏನಿಲ್ಲ. ಇದು 2019 15th ಏಪ್ರಿಲಲ್ಲಿ ಇದು ಬೈ ಮಿಸ್ಟೇಕ್ ಆಗಿ ಹೇಗಾಯಿತು ಅಂತ ಗೊತ್ತಿಲ್ಲ, ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತ ಗೊತ್ತಿಲ್ಲ, ಇಲ್ಲಾಂದರೆ ಸಿಗರೇಟಿಂದ ಆಯಿತು ಅಂತಲೂ ಗೊತ್ತಿಲ್ಲ. ಅಲ್ಲಿ ಆಗಿ ಮೇಲ್ಗಡೆ ಎಷ್ಟೊಂದು ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಎಲ್ಲ ವುಡನ್ದು ಇದ್ದಿದ್ದರಿಂದ ಮೇಲ್ಗಡೆ ಎಲ್ಲ ತುಂಬಾ ಸುಟ್ಟೋಗ್ಬಿಟ್ಟಿದೆ. ನೋಡ್ತಾ ಇದ್ದಲ್ಲ ಪಿಕ್ಚರಲ್ಲಿ, ಪ್ರತಿಯೊಂದು ತುಂಬ ಮೇಲೆ ಎಲ್ಲ ತುಂಬ ಡ್ಯಾಮೇಜ್ ಆಗಿ ಮತ್ತೆ ರೀಬಿಲ್ಡ್ ಮಾಡ್ತಿದ್ದಾರೆ. ಮುಂದೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿದೆ, ಅದೇ ಮಧ್ಯದಲ್ಲಿ ಹಿಂದೆಗಡೆ ಫುಲ್ಲು ಹೋಗ್ಬಿಟ್ಟಿದೆ. ನೋಡ್ತಾ ಇದ್ದಲ್ಲ ಮೇಲ್ಗಡೆ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಎಲ್ಲ ರೀಬಿಲ್ಟ್ ಮಾಡ್ತಾ ಇರೋದು. ಮೇಲೆಲ್ಲ ಫುಲ್ಲು ಹಳೆಯ ವುಡ್ಡನ್ನಿಂದ ಇದ್ದಿದ್ದಂತೆ, ಇವಾಗೆಲ್ಲ ರೀಬಿಲ್ಟ್ ಮಾಡಿ ಚೆನ್ನಾಗಿ ಸ್ಟ್ರಾಂಗಾಗಿ ಮಾಡ್ತಿದ್ದಾರೆ. ಇದೆಲ್ಲ ಆಲ್ಮೋಸ್ಟ್ ಫುಲ್ ಮೇಲ್ಗಡೆ ಎಲ್ಲ ಫುಲ್ ಬದನಾಗಿ ಎಲ್ಲ ಹೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಇವಾಗೂ ನ್ಯೂಸ್ ಬರ್ತಾನೆ ಇದೆ ಅದ್ರ ಬಗ್ಗೆ. ಎಷ್ಟು ಆಗುತ್ತೋ ಅಷ್ಟು ಅಲ್ಲಿ ಫೈರ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಸ್ವಲ್ಪ ನಿಲ್ಲಿಸಿ ಎಷ್ಟಾಗುತ್ತೋ ಅಷ್ಟು ಅದನ್ನ ಉಳಿಸಿದ್ದಾರೆ. ಅಲ್ಲೆಲ್ಲ ಪಿಕ್ಚರಲ್ಲೆಲ್ಲ ನೋಡ್ಬೋದು ಹೇಗೆಲ್ಲ ಆಗಿತ್ತು, ಹೆಂಗೆಲ್ಲ ಆಗಿತ್ತು, ಹೇಗಿತ್ತು, ಇದು ಹೇಗಾಗಿದೆ ಅಂತ ಅಂದ್ಬಿಟ್ಟೆಲ್ಲ ಅಲ್ಲಿ ಫೋಟೋಸಲ್ಲಿ ತೋರಿಸ್ತಿದ್ದಾರೆ. 2019 ಸುಟ್ಟೋಗಿದ್ದು. ಶಾರ್ಟ್ ಸರ್ಕ್ಯೂಟನ್ನು ಆಗಿರಬೇಕು ಅನಿಸುತ್ತೆ. ಹಂಗಾಗಿ ಎಲ್ಲ ಫುಲ್ಲು ಹೊಟ್ಟೋಗ್ಬಿಟ್ಟಿದೆ. ಹಿಂದೆಗಡೆ ಯಾವುದೂ ಕಾಣ್ತಾ ಇಲ್ಲ, ಎಂಟ್ರೆನ್ಸು ಇಲ್ಲ. ಫುಲ್ಲು ಪೊಲೀಸರೆಲ್ಲ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಆಚೆ ಕಡೆ ನಿಂತ್ಕೊಂಡು ಯಾವುದೋ ಒಳಗೆ ಬಿಡ್ತಾ ಇಲ್ಲ. ಫುಲ್ಲು ಬ್ಯಾರಿಕೇಡನ್ನು ಎಲ್ಲ ಹಾಕಿದ್ದಾರೆ. ಇವಾಗ ಇದು ಪ್ಲೇಸ್ ಮುಗಿತು, ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀವಿ. ನೆಕ್ಸ್ಟ್ ಪ್ಲೇಸ್ಗೆ ಹೋದಾಗ ಅಲ್ಲಿ ಹೇಗಿದೆ ಏನು ಅಂತ ತೋರಿಸ್ತಾ ಹೋಗ್ತೀನಿ. ನೋಡೋಣ ಹೊಸ ಪ್ಲೇಸ್. ನೆಕ್ಸ್ಟ್ ಇದಾದಮೇಲೆ ನಾವು ಬಂದಿರೋದು ಮಾರ್ಕೆಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಮಾರ್ಕೆಟ್ ಅಂದರೆ ಪರ್ಚೇಸಿಂಗ್ ಅಂತ. ಪರ್ಚೇಸಿಂಗ್ ಬಂದರೆ ನೋಡಿದ್ರೆ ಎಷ್ಟು ಅಂಗಡಿಗಳಿದೆ. ಇದೆಲ್ಲ ನೋಡಿ ನಂಗೆ ಖುಷಿ ಆಗೋಯ್ತು. ನಾವೇನು ಮೆಜೆಸ್ಟಿಕ್ ಬಂದಿದ್ದೀವ, ಪ್ಯಾರಿಸಲ್ಲಿಗೆ ಬಂದಿದ್ದೀವ ಅಂತ ಅಂದ್ಬಿಟ್ಟು ಖುಷಿ ಅಂದರೆ ಖುಷಿ ಆಗೋಯ್ತು. ಮಾರ್ಕೆಟಿಂಗ್ ನೋಡಿದ ತಕ್ಷಣ ಎಲ್ಲೇ ಹೋದ್ರು ನಾವು ಜರ್ಮನಿ ಆಗಲಿ ಬ್ರೆಜಿಲ್ ಆಗಲಿ ನೋಡಿದ್ರು ಎಲ್ಲೂ ಈ ಥರ ಶಾಪ್ಗಳು ಕಾಣಲಿಲ್ಲ ನಮಗೆ. ದೊಡ್ಡ ದೊಡ್ಡ ಮಾಲ್ಗಳು ಅಲ್ಲಲ್ಲೇ ಎದ್ದಿತ್ತು, ಅಂದರೆ ಪಕ್ಕದಲ್ಲೇ ಇರಲಿಲ್ಲ. ಅಷ್ಟು ದೂರ ಇರ್ತಿತ್ತು. ಇಲ್ಲಾಂದರೆ ಯಾವ್ದೊಂದು ಸಿಟಿ ಮೇಯ್ನ್ ಸಿಟಿಗೆ ಹೋದರೆ ಅಲ್ಲಿ ಮಾಲ್ಗಳು ಕಾಣ್ತಿದ್ವು ಅಷ್ಟೇ. ಅದೇ ಥರ ಇಂಡಿಯನ್ ಶಾಪು ಅಂತ ಅಂದ್ಬಿಟ್ಟು ಎಲ್ಲೂ ಇರಲಿಲ್ಲ. ನಾವು ಹುಡುಕ್ಬೇಕಾಗಿತ್ತು. ಈ ಸ್ಟ್ರೀಟ್ ಏನು ನೋಡಿದ್ರೆ ಫುಲ್ಲು ಸ್ಟ್ರೀಟೇ ಇಂಡಿಯನ್ಸ್ ಸ್ಟ್ರೀಟ್. ಇದು ಫುಲ್ಲು ಜಾಸ್ತಿ ಆಂಧ್ರದವರು ಮತ್ತು ತಮಿಳಿಯನ್ಸು ಇದ್ರು ಇಲ್ಲಿ ಜಾಸ್ತಿ. ನೋಡ್ತಾ ಇದ್ದಲ್ಲ ಗಣೇಶ್ ಸ್ವೀಟ್ಸ್ ಅಂತ, ತುಂಬ ಎಲ್ಲ ಥರದ ಸ್ವೀಟ್ಸ್ಗೆಲ್ಲ ನೋಡಿದೆ. ಮತ್ತು ಡ್ರೆಸ್ ಅಂಗಡಿ ನೋಡಿದೆ, ಸೀರೆಗಳು, ಇಂಡಿಯನ್ಸ್ ಹೇಗಿದೆಯಲ್ಲೋ ಎಲ್ಲ ಥರದ್ದು ಅಂಗಡಿಗಳಿದೆ ಅಲ್ಲಿ. ನಮಗೆ ಹೇಳಕ್ಕೆ ಬರ್ತಾಯಿಲ್ಲ ಇವಾಗ, ಅದು ತುಂಬ ಅಂಗಡಿಗಳಿದೆ. ಹಂಗಂತೂ ಖುಷಿ ಆಯಿತು ನೋಡ್ತಾ ಇದ್ದಲ್ಲ. ಮತ್ತು ಮೇಯ್ನಾಗಿ ಇಲ್ಲಿ ಗೋಲ್ಗಪ್ಪ ಕೂಡ ನೋಡಿದೆ, ಅದು ಕೂಡ ನೋಡಿ ತಿನ್ನೋಕೆ ಇಷ್ಟ ಆಯಿತು. ನೋಡಿ ಇಲ್ಲಿ ಸ್ವೀಟ್ಸು, ಚಕ್ಲಿ ಅಂತೆ, ಲಡ್ಡು ಅಂತೆ, ಪ್ರತಿಯೊಂದು ಇತ್ತೆ, ಎಲ್ಲ ಸಿಗುತ್ತೆ. ಅದೇ ಕಾಸ್ಟ್ಲಿ ಅಷ್ಟೇ ಇಲ್ಲಿ. ಬನ್ನಿ ಮುಂದೆ ಹೋಗೋಣ. ಈ ಅಂಗಡಿ ಎಲ್ಲ ತೋರಿಸ್ತಾ ಏನಲ್ಲ, ಏನಿದು ಬೆಂಗಳೂರಲ್ಲಿ ಮೆಜೆಸ್ಟಿಕಲ್ಲಿ ಇದ್ದೀನಿ ಅಂದ್ಕೊಂಡ್ಬಿಟ್ರ. ಬೆಂಗಳೂರು ಅಲ್ಲ, ಇಲ್ಲೂ ಅಲ್ಲ, ಫ್ರಾನ್ಸ್ನ ಮೇನ್ ಸಿಟಿ ಸರ್ಕಲಲ್ಲಿದ್ದೀವಿ. ಈ ಏರಿಯಾ ಫುಲ್ಲು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಜಾಸ್ತಿ ಇಂಡಿಯನ್ ಶಾಪ್ಸೇ ಕಾಣಿಸ್ತಾ ಇದೆ. ಜಾಸ್ತಿ ಇಂಡಿಯನ್ ಶಾಪ್ಸು, ತುಂಬ ಜನ ಇಂಡಿಯನ್ಸ್ ಇದ್ದಾರೆ ಇಲ್ಲಿ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ಆವಾಗಿಂದ ಕಾಣಿಸ್ದೋದೆಲ್ಲ ಇಂಡಿಯನ್ಸೇ ಇದ್ದು, ಬರೀ ಆಂಧ್ರದವರು ಮತ್ತು ಚೆನ್ನೈ ಅವರು ಕಾಣಿಸಿದ್ರು. ಕನ್ನಡದವ್ರು ನಮ್ಗೆ ಅಷ್ಟೊಂದು ಗೊತ್ತಾಗಲಿಲ್ಲ, ಕನ್ನಡದವರು. ಆದರೆ ಇಲ್ಲಿ ಓಡಾಡ್ತಾ ಇರೋದೆಲ್ಲ ಮುಕ್ಕಾಲು ಭಾಗ ಇಂಡಿಯನ್ಸ್ ಇದ್ದಾರೆ. ಹಾಗಾಗಿ ಮತ್ತು ನೋಡಿ ಇದಲ್ಲೆಲ್ಲ ಅಂಗಡಿ ಇನ್ನೊಂದು ತೋರಿಸ್ತೀನಿ. ಬ್ಯಾಂಗಲ್ಲೆಲ್ಲ ಇದೆ ಇಲ್ಲಿ, ಏನು ಸಿಕ್ಕಲ್ಲ ಅಲ್ಲ, ಇಲ್ಲಿ ಎಲ್ಲ ಸಿಗುತ್ತದೆ. ಅದೇ ಕಾಸ್ಟ್ಲಿ ಜಾಸ್ತಿ, ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ.
ನೋಡಿದ್ದು ಇವಾಗೋದಲ್ಲ ಹೌದು ಎಲ್ಲ ಇಂಡಿಯನ್ಸೇ, ಎಲ್ಲ ತುಂಬ ಜನ ಇಂಡಿಯನ್ಸ್ ಇದ್ದಾರೆ. ಇದೆಲ್ಲ ಮಾಡಿ ತಂದಿರೋದು. ಬೇರೆ ದೇಶಕ್ಕೆ ಬಂದಾಗ ನಮ್ಮ ದೇಶದ ಏನಾದರೂ ಒಂದು ಅಂಗಡಿ ಆಗಲಿ ಒಂದು ಚಿಕ್ಕ ವಸ್ತು ಕಾಣಿಸಿದ್ರೆ ಎಷ್ಟು ಪ್ರೌಡ್ ಪಡ್ತೀವಿ, ಎಷ್ಟು ಇಷ್ಟ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಹಾಗೆ ನನಗೂ ಇಲ್ಲಿ ತುಂಬಾ ಖುಷಿ ಆಯಿತು. ಬೆಸ್ಟ್ ಆಫ್ ಇಂಡಿಯಾ ಅಂತ ಬೇರೆ ಬರೆದಿದ್ದಾರೆ. ರೆಸ್ಟೋರೆಂಟ್ಗಳಂತೂ ತುಂಬ ಇತ್ತು. ಫ್ರಾನ್ಸಲ್ಲಿ ನಿಮಗೆ, ಪ್ಯಾರಿಸಲ್ಲಿ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಒಂದು ಬ್ಲೌಸ್ ಸೀರೆಯಿಂದ ಹಿಡಿದು ಬ್ಲೌಸ್ ಹೊಲ್ಸ್ಕೊಬೇಕು, ಮತ್ತು ಸ್ಟಿಚಿಂಗ್ ಮಾಡಿಸ್ಕೊಂಡು ಅದಕ್ಕೆ ಮ್ಯಾಚಿಂಗ್ ಬಳೆ ಆಗಲಿ, ಬ್ಯಾಂಗಲ್ ಆಗಲಿ, ನೈ ಪಾಲಿಶು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಇಂಥದ್ದಿಲ್ಲ ಅಂತೆಲ್ಲ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಆದರೆ ಕಂಪೇರ್ ಮಾಡಿದ್ರೆ ನಮಗೆ ನಮ್ಮ ದುಡ್ಡಿಗೂ ಮತ್ತು ಈ ದುಡ್ಡಿಗೂ ಕಂಪೇರ್ ಮಾಡಿದ್ರೆ ಇಲ್ಲಿ ಕಾಸ್ಟ್ಲಿ ಅನಿಸುತ್ತೆ, ಅಲ್ಲಿ ಸ್ವಲ್ಪ ಕಮ್ಮಿ ಚೀಪ್ ಅನಿಸುತ್ತೆ. ಅದೇ ಇಲ್ಲಿ ತುಂಬಾ ಹೆವಿ ಅನಿಸುತ್ತೆ. ಇಲ್ಲಿ 1 ಯೂರೋ, 2 ಯೂರೋ, 3 ಯೂರೋ ಅಂತ ಇರುತ್ತೆ, ಇಲ್ಲ 10 ಯೂರೋ ಅಂತ ಇರುತ್ತೆ. ಅದೇ ಡಿಪೆಂಡ್. ಯೂರೋಗೆ ನಮ್ಮ 1 ಯೂರೋಗೆ ನಮ್ಮ ಇಂಡಿಯಾ ರೇಟು 90 ರುಪೀಸ್ ಆಗುತ್ತೆ. 1 ಯೂರೋಗೆ 90 ರುಪೀಸ್ ಆಗುತ್ತೆ. ಅದೇ ತುಂಬ ಕಾಸ್ಟ್ಲಿ ಆಗುತ್ತೆ. ಇದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಬಂದ್ವಿ. ಮತ್ತು ಬೆಳಗ್ಗೆ ಯಾವ್ಯಾವ ಪ್ಲೇಸಿಗೆ ಬಂದಿದ್ವೋ ಸೇಮ್ ಅದೇ ಪ್ಲೇಸಿಗೆ ಬಂದಿದ್ವಿ ನಾವು. ಬೆಳಗ್ಗೆ ಅದು ಗೇಟ್ ಆಫ್ ಇಂಡಿಯಾ, ಗೇಟ್ ಆಫ್ ಪ್ಯಾರಿಸ್ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಬಂದಿದ್ವಿ. ನೋಡ್ತಾ ಇಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಲೈಟಿಂಗು. ಜನ ಅಂತೂ 10 ಗಂಟೆ 12 ಗಂಟೆ ಅದು ಜನ ಇರ್ತಾರೆ ಅಲ್ಲಿ. ಒಬ್ಬೊಬ್ಬರು ಎಷ್ಟೊತ್ತು ಗಂಟೆ ಅಷ್ಟೊತ್ತು ಓಡಾಡ್ತಾ ಇರ್ತಾರೆ, ಭಯನೇ ಇರೋದಿಲ್ಲ ಅಲ್ಲಿ. ಜನಗಳು ಪಾರ್ಟ್ ಟೈಮ್ ಜಾಬ್ ಥರ ಈ ಥರ ಜಾಬ್ ಅಂದರೆ ಅವ್ರದ್ದು ಟ್ಯಾಲೆಂಟನ್ನು ಈ ಥರ ರೋಡ್ ಮೇಲೆ ಮ್ಯೂಸಿಕ್ ಎಲ್ಲ ಹಾಕಿ ತೋರಿಸ್ತಾ ಇರ್ತಾರೆ. ಅವ್ರಿಗೆ ಬೇಕಾದರೆ ನಾವು ಏನಾದರೂ ಏನಂತಾರೆ ಅದಕ್ಕೆ ಡೊನೇಷನ್ ಬೇಕಾದರೆ ಮಾಡ್ಬೋದು, ಇಲ್ಲ ಅಂದರೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು, ಮೂವ್ ಮಾಡ್ಬೋದು. ನೈಟಲ್ಲಿ ಲೈಟ್ ಎಫೆಕ್ಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ತುಂಬಾ ಎಂಜಾಯ್ ಮಾಡ್ತಾ ಇದೆ ಎಲ್ಲ ಕಡೆನೂ. ಜನ ಅಂತೂ ಓಡಾಡ್ತಾನೆ ಇದ್ದು, ಬೆಳಗಿನ ಥರನೇ ಓಡಾಡ್ತಾ ಇದ್ದು ಜನ. 10 ಗಂಟೆ ಆದನು. ಚೆನ್ನಾಗಿತ್ತು. ಫೋಟೋಸ್ ಎಲ್ಲ ತೊಗೊಂಡ್ವಿ, ಎಲ್ಲ ಫೋಟೋಸ್ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಏನು ನೈಟಲ್ಲಿ ಪ್ಯಾರಿಸ್ನ ನೋಡಬೇಕು ಅನ್ನೋದೇ ಒಂದು ದೊಡ್ಡ ಖುಷಿ. ಅದಕ್ಕೆ ನೋಡೋಣ ಅಂತಲೇ ಬಂದಿದ್ದೀವಿ. ಬನ್ನಿ. ಮತ್ತೆ ನೈಟ್ ಇನ್ನೊಂದ್ಸಲಿ ಬಂದಿದ್ದೀವಿ, ಲೈಟಿಂಗಲ್ಲಿ ಹೆಂಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ಅದು ಸಕ್ಕತ್ತಾಗಿ ಕಾಣ್ತಾ ಇದೆ, ಸೂಪರಾಗಿ ಕಾಣ್ತಾ ಇದೆ. ಲೈಟಿಂಗ್ಸ್ ಇರೋದ್ರಿಂದ ಎಲ್ಲ ಕಡೆ ಜನ ಅಂತೂ ತುಂಬಿ ಹರಿತಾ ಇದ್ದಾರೆ. 10 ಗಂಟೆ ಟೈಮ್ ಇವಾಗ, ಕರೆಕ್ಟಾಗಿ 10 ಗಂಟೆ 10:05 ಆಗಿದೆ. 10:05, 10:06 ಆಗಿದೆ ಟೈಮು. ತುಂಬ ಜನ, ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ, ಎಷ್ಟು ಜನ ಇದ್ದಾರೆ. ಜಿಗಿ 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 ಅಂತ ಇದೆ ಫುಲ್ಲು. ಐಫಿಲ್ ಟವರ್ ಹತ್ರ ಹೋಗ್ಬೇಕು ಇವಾಗ. ಐಫಿಲ್ ಟವರ್ ನೋಡೋಣ ಅಂತಲೇ ಅಂದ್ಬಿಟ್ಟು ಮತ್ತೆ ಸಾಯಂಕಾಲ ಮತ್ತೆ ಇನ್ನೊಂದು ತೊಗೊಂಡು ಬಂದಿದ್ದೀವಿ, ಇದನ್ನು ತೋರ್ಸೋಕ್ಕೆ ಅಂತ. ಇವತ್ತು ಮಧ್ಯಾಹ್ನ ಮೇಲೆ ಎಲ್ಲೂ ಹೋಗಲಿಲ್ಲ, ಯಾಕೆಂದರೆ ಸ್ವಲ್ಪ ಟಯರ್ಡ್ ಆಗಿತ್ತು ಸುತ್ತಿ ಅಂತ ಅಂದ್ಬಿಟ್ಟು. ಮತ್ತು ಮನೆಗೆ ಹೋಗಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದಿದ್ದೀವಿ. ಇವಾಗ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. 1 ಅವರಿಂದ ನೋಡ್ತಾನೆ ಇದ್ದೀವಿ. ಚೆನ್ನಾಗಿದೆ. ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದೀವಿ. ಫೋಟೋ ಎಲ್ಲ ತೆಗೆಸ್ಕೊಂಡು ಹೋಗ್ತಾ ಇರೋದು ಇವಾಗ. ನಾನು ಮುಂದೆ ಇವಾಗ ಲೈಟಿಂಗ್ಸಲ್ಲಿ ಹೇಗೆ ಕಾಣುತ್ತೆ ಅಂದ್ಬಿಟ್ಟು ಸೇಮ್ ಅದೇ ಪ್ಲೇಸ್ನ ತೋರಿಸ್ತಾ ಹೋಗ್ತೀನಿ ನೋಡಿ. ನಮ್ಮದು ಜಾಸ್ತಿ ಫೋಟೋಸ್ ಯುರೋಪ್ ಕಂಟ್ರಿಯಲ್ಲಿ ಎಲ್ಲಿ ಅಂತ ಅಂದರೆ ಪ್ಯಾರಿಸಲ್ಲಿ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಫೋಟೋಸ್ ಶೂಟ್ ಮಾಡಿಸ್ಕೊಂಡ್ವಿ, ಸೆಲ್ಫಿಗಳಂತ ತೊಗೊಂಡ್ವಿ. ಬನ್ನಿ. ನೈಟ್ ಇವಾಗ 11 ಗಂಟೆ ಟೈಮು. 11 ಗಂಟೆಗೆ ಬಂದಿದ್ದೀನಿ.
ಕರೆಕ್ಟಾಗಿ. 11 ಗಂಟೆ ಟೈಮ್ ಇವಾಗ 10:56 ಆಗಿದೆ. ಪ್ಯಾರಿಸ್ ಟವರ್ ಮುಂದೆ ಇದ್ದೀನಿ, ಐಫಿಲ್ ಟವರ್ ಮುಂದೆ ಇದ್ದೀನಿ ನೋಡಿ. ಲೈಟಿಂಗ್ ಸಾಕದಲ್ಲ. ಐಫಿಲ್ ಟವರ್ ಮುಂದೆ ನಿಂತೀನಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ, ಇಷ್ಟು ಮೇಲೆ ಇಷ್ಟು ಜನ ಅಲ್ಲ, ಇನ್ನು ಕೆಳಗೆ ಒಂದಷ್ಟು ಜನ ಇದ್ದಾರೆ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಸಿಕ್ಕಾಪಟ್ಟೆ ಜನ. ಇದು ಇವಾಗ ಏನು ಕಾಣ್ತಾ ಇದೆಯೋ ಲೈಟಿಂಗು, ಈ ಲೈಟಿಂಗ್ ಬಿಟ್ಟು ಮಿಣ್ಮಿಣ ಅನ್ನುತ್ತಲ್ಲ, ತಣ ಅಂತ ಒಂಥರ ಶೈನಿಂಗ್ ಲೈಟಿಂಗ್ ಬರೋದಕ್ಕೆ 1 ಅವರ್ಗೆ ಒಂದ್ಸಲಿ ಬರುತ್ತಂತೆ. ಅದು ನೋಡೋದಕ್ಕೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಜನ ತುಂಬ ಕಾಯ್ತಿದ್ದಾರೆ. ಅದಕ್ಕೆ ಅಂತನೋ ಇಲ್ಲ ಲವ್ ಸಿಂಬಲ್ ನೋಡೋದಕ್ಕೆ ಅಂತನೋ ಎಲ್ಲರೂ ಜೊತೆ ಏನಂತಾರೆ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ಸ್ ಜೊತೆ ಎಲ್ಲ ಕಪಲ್ಗಳೇ ಬಂದಿದ್ದಾರೆ. ನಾವು ಕಪಲ್ಲೇ ಬಂದಿದ್ದೀವಿ. ಕಾಣ್ತಾ ಇಲ್ಲಲ್ಲ, ಲೈಟ್ ಬೆಳಕಿಲ್ಲ ಇಲ್ಲಿ, ಲೈಟ್ ಬೆಳಕು ಕಮ್ಮಿ. ಓಕೆ, ಲೈಟ್ ಮುಂದೆ ಬರುತ್ತೆ, ಅದು ಕಣ್ಕಣ ಮಿಣ್ಮಿಣ ಅಂತ. ಆಗ ಬಂದಾಗ ನಿಮಗೆ ನಿಮ್ಮ ಜೊತೆ ನೋಡಿದ್ರಲ್ಲ ಎಷ್ಟು ಖುಷಿಯಲ್ಲಿದ್ದೀನಿ, ಎಷ್ಟು ಇದರಲ್ಲಿದ್ದೀನಿ ಅಂತ ಅಂದ್ಬಿಟ್ಟು, ಎಂಜಾಯ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ತುಂಬಾ ಖುಷಿ ಆಯಿತು. ಸಿಕ್ಕಾಪಟ್ಟೆ ಲೈಫಲ್ಲಿ ಒಂದು ಟೈಮ್ ಫುಲ್ ಎಂಜಾಯ್ ಮಾಡಬೇಕು ಅಂತಾರೆ. ಪ್ಯಾರಿಸ್ ನೋಡಬೇಕು ಅಂತಾರೆ, ಪ್ಯಾರಿಸಿಂದ ಈ ಥರ ಫೋಟೋಸ್ ತೊಗೊಬೇಕು ಅಂತಾರೆ. ಐಫಿಲ್ ಟವರ್ ಮುಂದೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ. ಮತ್ತು ಇಲ್ಲಿ ನಾವು ಎಷ್ಟು ಜನ ಇದ್ವು ಅಂದರೆ 11 ಗಂಟೆ ರಾತ್ರಿಯಲ್ಲಿ 1,000 ಜನ ಇದ್ದರು. ಇಲ್ಲಿ ನಾವಿದ್ದೀವಲ್ಲ ಆ ಪ್ಲೇಸಲ್ಲಿ ಅಷ್ಟೇ ಅಲ್ಲದೆ ಕೆಳಗಡೆ ಅಷ್ಟು ಜನ, ಆ ಸೈಡಲ್ಲಿ ತುಂಬ ಜನ ಇದ್ದರು. 1000 ಜನನೇ ಇದ್ದು ಅಂತ ಹೇಳ್ಬೋದು, 100 ಅಲ್ಲ 1000 ಜನ ಇದ್ದು. ತುಂಬ ಖುಷಿ ಆಯ್ತು. ಎಲ್ಲರೂ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಅದು ಆ ಲೈಟಿಂಗ್ ಏನು ಕಾಣ್ತಿದ್ವಿ ಮೇಲ್ಗಡೆ, ಅದು ಬರೀ ಒಂದು 5 ನಿಮಿಷ ಅಷ್ಟೇ ಅಂತ ಕಾಣೋದು, 1 ಅವರ್ಗೆ. 11 ಗಂಟೆ ಲಾಸ್ಟ್ ಅದು. ಆ ಟೈಮ್ ಆಗೋದ್ಮೇಲೆ ಮುಗಿದೋಗುತ್ತೆ. ನೆಕ್ಸ್ಟ್ ಡೇ ನೈಟ್ಗೆ ಅದು ಮತ್ತೆ ಬರೋದು. ತುಂಬ ಎಂಜಾಯ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೆಕ್ಸ್ಟ್ ಇವಾಗ ರೂಮ್ಗೆ ಮೂವ್ ಆಗ್ತಾ ಇದ್ದೀವಿ. ನೆಕ್ಸ್ಟು ಹೊಸ ವಿಡಿಯೋ, ನಾಳೆ ಇನ್ನೊಂದು ಹೊಸ ವಿಡಿಯೋ ಸ್ಟಾರ್ಟ್ ಆಗುತ್ತೆ, ಹೊಸ ಪ್ಲೇಸಿಂದ ಪ್ಯಾರಿಸಲ್ಲೇ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿಲ್ವೋ ಪ್ಲೀಸ್ ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹೊಸ ವಿಡಿಯೋದಲ್ಲಿ. ಬೈ ಬೈ, ಸಿ ಯು.